2024ರಲ್ಲಿ ಹೊಸನಗರದಲ್ಲಿ ಒಂದು ಕೃಷಿ ಮೇಳ ಆಗಿತ್ತು. ಅಲ್ಲಿಗೆ ಈ ಪ್ರಾಡಕ್ಟ್ ಡೆಮೋ ನೋಡಿದೆ. ಅವತ್ತು ನೋಡಿದ ದಿನನೇ ನನಗೆ ಚೆನ್ನಾಗಿದೆ ಪ್ರಾಡಕ್ಟು. ಅಂದರೆ ಆಟೋಮೈಸೇಷನ್ ಮಾಡಬೇಕು ಕೃಷಿಲಿ ಅನ್ನೋ ಈಗ ಎಲ್ಲ ಯುವಕರಿಗೆ ಆ ಥರ ಇರುತ್ತೆ. ಕೃಷಿ ಏನಿದೆ ಅದೊಂದು ಪ್ಯಾಷನಿಗೆ ಮಾಡ್ತಾರೆ, ಜೊತೆಗೆ ಪ್ರಾಫಿಟಬಲ್ ಹೌದು. ಬಟ್ ಲೇಬರ್ ಸಮಸ್ಯೆಗಳು ಮೇಯ್ನ್ ಆಗಿ ಎಲ್ಲ ಕಡೆನೂ ಇದೆ. ನಮಗೂ ಇವಾಗ 7-8 ಜನ ಡೈಲಿ ಇದ್ದಾರೆ. ಬಟ್ 20 ಎಕರೆ ಪ್ಲಸ್ ಮ್ಯಾನೇಜ್ ಮಾಡಬೇಕು ಅಂದಾಗ 7-8 ಜನ ಸಾಕಾಗಲ್ಲ. ಅವಾಗ ಈ ಮಿಷನ್ ನೋಡಿದಾಗ ಫಸ್ಟ್ ಬುಕ್ಕಿಂಗ್ ನಮ್ಮದೇ. ರಾಜೇಶ್ ಅವರು ನಮಗೆ ಪರಿಚಯ ಇತ್ತು. ಹಾಗಾಗಿ ರಿಲಯಬಿಲಿಟಿ ಬಗ್ಗೆ ನಮಗೇನು ಡೌಟ್ ಇರಲಿಲ್ಲ. ಅವ್ರೊಂದು ಪ್ರಾಡಕ್ಟನ್ನು ಸಜೆಸ್ಟ್ ಮಾಡ್ತಾರೆ ಅಂದಮೇಲೆ ನಾವು ಫಸ್ಟ್ ಬುಕ್ ಮಾಡಿದ್ವಿ. ಫಸ್ಟ್ ಡೆಲಿವರಿನೂ ನನ್ನ ಪ್ರಕಾರ ನಮ್ಮದೇ ಇರ್ಬೋದು. 1.5 ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಕೆಲಸಗಳಿಗೂ ನಮ್ಮ ಲೇಬರ್ಸ್ ಅವ್ರು ಯಾರಿಗೂ ನಾವೇನು ಟ್ರೈನಿಂಗ್ ಕೊಟ್ಟಿಲ್ಲ, ಅವರೇ ಸೆಲ್ಫ್ ಲರ್ನಿಂಗು ಮತ್ತು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ. ನನ್ನ ಹೆಸರು ಕೋದಂಡ್ರಮ್ ಅಂತ. ಇಲ್ಲಿ 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಗಾಡಿ ಬಂದ್ರ ಮೇಲೆ ತುಂಬ ಅನುಕೂಲ ಆಗಿದೆ. 8 ಅವರ್ ಚಾರ್ಜ್ ನಿಲ್ಲುತ್ತೆ. ಇದು ಹೆಂಗೆ ಓಡಿಸೋದು ಏನು ಅನ್ನೋದು ಎಲ್ಲ ಕೈ ಮನಸ್ಸಲ್ಲಿತ್ತು. ಆಮೇಲೆ ರೂಢಿ ಆಯಿತು, ಅನುಕೂಲ ಆಗಿತ್ತು. ನನ್ನ ಹೆಸರು ಹರೀಶ್ ಅಂತೇಳಿ. ಇದು ನಮ್ಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ. ರಿಮೋಟ್ ಕಂಟ್ರೋಲ್ ಅಂತಿದ್ರು, ವರ್ಕ್ ಮಾಡೋಕ್ಕೆಲ್ಲ ನಮಗೆ ಗೊತ್ತಿರಲಿಲ್ಲ. ಈ ಡ್ರೈವಿಂಗ್ ಥರ ಅಂದ್ಕೊಂಡಿದ್ದು. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತಿದ್ದು ರಿಮೋಟಲ್ಲಿ ವರ್ಕ್ ಮಾಡೋದು. ಡೀಸೆಲ್ ಏನಿಲ್ಲ, 1-2 ಗಂಟೆ ಚಾರ್ಜ್ ಮಾಡಿದ್ರೆ 1 8 ಗಂಟೆ ಚಾರ್ಜ್ ಇರುತ್ತೆ. ಓಡ್ಸೋಕ್ಕೂ ಈಸಿ. ಈ ತೋಟದೊಳಗೆಲ್ಲ ಇಳ್ಸೋಕ್ಕೆ ಈಗ ಜನ ಒಂದು 10 ಜನ ಮಾಡೋ ಕೆಲಸ ಇದೊಂದು ಮಾಡುತ್ತೆ. ಈಗ ಒಂದು 50 ಬುಟ್ಟಿ ಮಣ್ಣು ಏನಾದರೂ ಗೊಬ್ಬರ ಅದನ್ನೆಲ್ಲ ತರ್ಬೋದು, ಅಡಿಕೆ ತರ್ಬೋದು. ಈ ತೋಟದೊಳಗಡೆ ಬೇರೆ ದೊಡ್ಡ ವೆಹಿಕಲ್ಲೆಲ್ಲ ಹೋಗೋಕ್ಕಾಗಲ್ಲ. ಈಗ ಪಿಕಪ್ ಆಗಲಿ ಟ್ಯಾಕ್ಟ್ರಿ ಆಗಲಿ ಹೋಗೋಕ್ಕಾಗಲ್ಲ. ಇದು ಈಸಿಯಲ್ಲಿ ಹೋಗುತ್ತೆ. ಮತ್ತು ಅದೇ 10 ಜನ ಮಾಡೋ ಕೆಲಸ ಇದೊಂದು ಮಾಡುತ್ತೆ. ಇದ್ರ ಜೊತೆ ಗೊಬ್ಬರ ಇದ್ದರೆ ಸಾಕು. ವರ್ಷಕ್ಕೆ ಏನಿಲ್ಲ ಅಂದ್ರೆ ನಾವು ಒಂದು 200 ಡೇಸ್ ಇದನ್ನ ಯೂಸ್ ಮಾಡ್ತೀವಿ. ಒಂದು ಮ್ಯಾಕ್ಸಿಮಮ್ 10-12 ಸಾವಿರ ರೂಪಾಯಿ ವರ್ಷಕ್ಕೆ ಖರ್ಚು. ಮೇಂಟೆನೆನ್ಸು ಅಷ್ಟೇ, ತುಂಬ ಏನು ಮೇಂಟೆನೆನ್ಸ್ ಬರೋಂಥದ್ದು ಏನಿಲ್ಲ ಇದರಲ್ಲಿ. ಪ್ಲಸ್ ಕಂಪ್ನಿ ಕಡೆನೂ ಸರ್ವಿಸು ಚೆನ್ನಾಗಿದೆ. ಸಣ್ಣ ಪುಟ್ಟ ಏನಾದ್ರು ಈಗ ಎಕ್ಸಾಂಪಲ್ ನಮಗೆ ರಿಮೋಟಲ್ಲಿ 1-2 ಸಲ ಸಣ್ಣ ಇಶ್ಯೂ ಇತ್ತು. ಆ ಥರ ಇದ್ದಾಗ ಇಮ್ಮಿಡಿಯೇಟ್ ಅಡ್ರೆಸ್ ಮಾಡಿದ್ರು. ತುಂಬ ಈಸಿಯಾಗಿದೆ, ಕೃಷಿಗೆ ಈಸಿಯಾಗಿದೆ. ಮೇಯ್ನಾಗಿ ನಮಗೆ ಎಲೆ ಚುಕ್ಕೆ ಸಮಸ್ಯೆ ಇದೆ. ನಮ್ಮದೊಂದು 10 ಎಕರೆ ಸಸಿ ತೋಟ ಇದೆ. ಅದಕ್ಕೆ ಮಲ್ಟಿಪಲ್ ಟೈಮ್ಸ್ ನಾವು ಸ್ಪ್ರೇ ಕೊಡಬೇಕು. ಒಬ್ರು ಇದ್ದಾಗ ಏನಾಗುತ್ತೆ, ಸ್ಪ್ರೇ ಅಂತ ಕೆಲಸಕ್ಕೆ ನಾವು ಕೈನೇ ಹಾಕ್ತಿರ್ಲಿಲ್ಲ ಮೊದಲೆಲ್ಲ. ಆಗಲ್ಲ ಇವತ್ತಾಗಲ್ಲ ಅಂತ ಬಿಡ್ತಾ ಇದ್ವಿ. ಈಗ ಆ ಥರ ಏನಿಲ್ಲ. ಒಬ್ಬರೇ ಇದ್ರೂ ಸ್ಪ್ರೇ ಮಾಡಬೇಕಾಗತ್ತಂದ್ರೆ ಅವತ್ತು ಹೋಗಿ ಸ್ಪ್ರೇ ಆಗುತ್ತೆ. ಅಂದರೆ ನಮಗೆ ಕೃಷಿನಲ್ಲಿ ಮೇಯ್ನ್ ಚಾಲೆಂಜ್ ಇರೋದು ಟೈಮಿಗೆ ಕರೆಕ್ಟಾಗಿ ಕೆಲಸ ಆಗಲ್ಲ ಅನ್ನೋದು. ಸೊ ಅದು ಈ ಥರದ್ದು ಆಟೋಮೇಷನ್ ಮತ್ತು ಮಿಷನರಿ ಇದ್ದರೆ ನಾವು ಖಂಡಿತವಾಗಿ ಟೈಮಿಗೆ ಕರೆಕ್ಟಾಗಿ ಕೆಲಸ ಮಾಡ್ಬೋದು ಮತ್ತು ಪ್ರಾಫಿಟಬಲ್ ಇದೆ. ವರ್ಷಕ್ಕೆ ಒಂದು 2-3 ಲಕ್ಷದ್ದು ಉಳಿತಾಯ ಇದೆ ಇದರಿಂದ, ನಮ್ಮೊಂದು 10,000 ರೂಪಾಯಿ ಖರ್ಚಲ್ಲಿ. ಹಂಗಾಗಿ ಇದು ಮಸ್ಟ್ ಬೈ. ನನ್ನ ಪ್ರಕಾರ ಒಂದು 5 ಎಕರೆ ಪ್ಲಸ್ ಯಾರೇ ಇದ್ರೂ ಈ ಥರದ ಮಿಷನರಿಗಳು, ಅದರಲ್ಲೂ ಎಕ್ಸ್ಮ್ಯಾಟಿಕ್ಕು ಡೆಫಿನೆಟ್ಲಿ ಅವ್ರ ಜೊತೆಗಿರಬೇಕು. ಒಂದು 4-5 ಜನ ಇದ್ದಾರೆ ಅಂದರೆ 7-8 ಜನಕ್ಕೆ ಸಮ ಅವರು ಲೇಬರ್ ಸ್ಟ್ರೆಂತ್. ಸೊ ಹಾಗಾಗಿ ಎಲ್ಲ ಇದನ್ನ ತಗೋಬೇಕು, ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೂರ್ಯನಾರಾಯಣ ಸರ್, ಬ್ರಾಹ್ಮಣ ತರವೆ. ನಮ್ಮ ತೋಟದಲ್ಲಿ ಮೇಯ್ನ್ ಆಗಿ ಅಡಿಕೆ ಮತ್ತೆ ಕಾಳುಮೆಣಸು, ಮತ್ತೆ ನಮ್ಗೆ ತೆಂಗಿನ ತೋಟನೂ ಇದೆ. ಜೊತೆನಲ್ಲಿ ಗದ್ದೆ ಮತ್ತೆ ಕಬ್ಬು, ಗೇರನ್ನು ಹಾಕ್ತಾ ಇದೀವಿ. ಬೆಳಗ್ಗೆ ಅಂದ್ರೆ ಅಡಿಕೆ ಕೊಯ್ಲಲ್ಲಿ ಕೊನೆಯನ್ನ ಇದ್ ಮಾಡೋದಕ್ಕೆ. ಆಮೇಲೆ ನಮ್ ಸಸಿ ತೋಟ ಇದೆ, ಅದಕ್ಕೆ ಸ್ಪ್ರೇ ಮಾಡೋದಕ್ಕೂ ತುಂಬಾ ಅನುಕೂಲ ಆಯ್ತು ಇದು. ಮತ್ತೆ ಅರ್ಜೆಂಟಿಗೆ ಬೇಕಾದ್ರೆ ಮಣ್ಣುಗಳನ್ನ ತಗೊಂಡ ಹಾಕೋದಕ್ಕೆ 20-25 ಬುಟ್ಟಿನ ಹಿಡಿಬೋದು ಬಿಡಿ. ಆ ಮಣ್ಣನ್ನು ತಗೊಂಡಾಕ್ತಾರೆ. ನಮ್ ಕೆಲ್ಸಗಾರರು ಸುಮಾರು 4-5-6 ಜನದಲ್ಲಿ ಒಂದು 3-4 ಜನ ಎಲ್ಲರೂ ಚೆನ್ನಾಗಿ ಇದ್ ಮಾಡ್ತಾ ಇದಾರೆ. ನಮ್ ಮನೆ ಕೆಲ್ಸಕ್ಕೆ ಪ್ರತಿಯೊಂದು ಅನುಕೂಲ ಆಗತ್ತಿದು. ಚೆನ್ನಾಗಿದೆ. ಮತ್ತೆ ಪೆಟ್ರೋಲ್ ಇರೋದ್ರಿಂದ ಆರಾಮಾಗಿ ಇದನ್ನ ಚಾರ್ಜ್ ಮಾಡ್ಕೊಂಡು ಮಾಡ್ತಿದೀವಿ. ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ ನಾವು ಇದು ಭಾರಿ ಮಳೆ ಇರೋದ್ರಿಂದ ಎಲ್ಲ ವೆಹಿಕಲ್ಗಳನ್ನು ಸ್ವಲ್ಪ ಇದು ಮಾಡಲ್ಲ, ಕಡಿಮೆ. ಅಂದ್ರೆ ನಮ್ಗೆ ಅಷ್ಟು ಕೆಲಸನೂ ಇರಲ್ಲ. ಬಟ್ ಮಳೆ ಬಿಟ್ಟ ತಕ್ಷಣ ಹೆಚ್ಚು ಕಡಿಮೆ ಒಂದು 8 ತಿಂಗಳು ಕೆಲಸ ಚೆನ್ನಾಗೇ ತಗೊಂತೀವಿ ಇದರಲ್ಲಿ. ಸ್ಪ್ರೇನಲ್ಲೂ ಅಷ್ಟೇ ನಮಗೆ ಇದು ಹೇಗೆ ಯೂಸ್ ಆಗುತ್ತೆ ಅಂದರೆ, ಇದರಲ್ಲೇ ಜೊತೆಗೆ ನಮ್ಗೊಂದು 200 ಲೀಟರ್ ಔಷಧಿನ ಒಟ್ಟಿಗೆ ಕ್ಯಾರಿ ಮಾಡ್ಬೋದು. ಮಿಷನರೀಸು ಅಷ್ಟೇ. ಸ್ಪ್ರೇಯಿಂಗ್ ಮಿಷನ್ನು ಅಟ್ಯಾಚ್ಮೆಂಟ್ ಇದಕ್ಕೆ ಬರೋದ್ರಿಂದ ಆಲ್ ಟುಗೆದರ್ ನಮಗೆ ಸ್ಪ್ರೇಯಿಂಗ್ ತುಂಬ ಈಸಿ ಆಗಿದೆ. ರೆಗ್ಯುಲರಾಗಿ ನಾವು ಇದನ್ನು ಸ್ಪ್ರೇಗೆ ಯೂಸ್ ಮಾಡ್ತೀವಿ. ಮತ್ತು ಅಡಿಕೆ ಕೊಯ್ಲಲ್ಲೂ ಅಷ್ಟೇ. ನೀವೀಗ ನೋಡ್ತಾ ಇರ್ಬೋದು, ಮ್ಯಾಕ್ಸಿಮಮ್ 80% ಜನ ಎಲ್ಲ ಚೇಣಿ ಕೊಡ್ತಾರೆ. ಕೃಷಿನ ಅಡಿಕೆ ಕೊಯ್ಲನ್ನು ಮನೇಲಿ ಮಾಡಲ್ಲ. ಸೊ ನಾವು ಯೋಚನೆ ಮಾಡ್ತಾ ಇದ್ವಿ, ಅಡಿಕೆ ಕೊಯ್ಲು ಮನೇಲಿ ಮಾಡಬೇಕಾ ಅಥವಾ ಚೇಣಿ ಕೊಡಬೇಕಂತ. ಅಂಥ ಸ್ಟೇಜಲ್ಲಿ ಈ ಮಿಷನರಿಗಳು ತುಂಬ ಸಿಂಪ್ಲಿಫೈ ಮಾಡಿದೆ ಅಡಿಕೆ ಕೊಯ್ಲನ್ನ.
ಅಡಿಕೆ ಸುಲಿದಿದ್ದ ಅಡಿಕೆ ಇರ್ಬೋದು, ಸಿಪ್ಪೆ ಇರ್ಬೋದು, ಅಥವಾ ಬೇಯಿಸಿರೋ ಅಡಿಕೆ ಇರ್ಬೋದು, ಎಲ್ಲದನ್ನು ಇದ್ರ ಥ್ರೂ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಖಂಡಿತ ಅಡಿಕೆ ಕುಯ್ಲಿಗೂ ಇದು ಈಸಿ ಆಗಿದೆ. ಮತ್ತು ಒಂದು ರೀಸೆಂಟಾಗಿ ನಾವೊಂದು ಫಾರ್ಮ್ ಹೌಸ್ ಕಟ್ಟಿದ್ವಿ. ಆ ಕನ್ಸ್ಟ್ರಕ್ಷನ್ ಕೆಲಸಕ್ಕೂ ಅಷ್ಟೇ ಸಣ್ಣ ಪುಟ್ಟ ಇಟ್ಟಿಗೆ, ಮರಳು, ಆ ಎಲ್ಲ ಕನ್ಸ್ಟ್ರಕ್ಷನ್ ಕೆಲಸಕ್ಕೂ ಇದನ್ನು ಯೂಸ್ ಮಾಡಿದ್ದೀವಿ. ಇದೊಂಥರ ಮಲ್ಟಿಪರ್ಪಸ್ ಥರ ಯೂಸ್ ಆಗ್ತಾ ಇದೆ ನಮಗೆ. ಇದ್ರ ಜೊತೆಗೆ ಇನ್ನೂ ಒಂದು ವೀಡ್ ಕಟ್ದು ಇವಾಗ ಡೆಮೋ ಕೊಟ್ಟಿದ್ದಾರೆ. ಖಂಡಿತ ಅದು ಯೂಸ್ ಆಗುತ್ತೆ ನಮಗೆ. ಯಾಕಂದರೆ ನಮ್ಮದು ಟೋಟಲ್ ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 2.5 lakhs ವೀಡ್ ಕಟ್ಟಿಂಗಿಗೆ ನಾವು ಸ್ಪೆಂಡ್ ಮಾಡ್ತೀವಿ. ಪರ್ ಡೇ ಏನಿಲ್ಲ 1/2 acre ನಾವು ವೀಡ್ ಕಟ್ ಮಾಡಿದ್ರು ಖಂಡಿತ ವರ್ತ್ ಇದು. ವರ್ಷಕ್ಕೆ 2 ಸಲ ನಾವು ವೀಡ್ ಕಟ್ಟಿಂಗಿಗೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ನಮಗೆ ಒಂದು ಬೋರ್ ಮಿಷನ್ದು ಇದಾಯ್ತು. ಎತ್ತಬೇಕು, ಎತ್ತೋದಕ್ಕೆ ಸುಮಾರು 4-5 ಜನ ಬೇಕಾಗತ್ತೆ. ಇದಕ್ಕೆ ಕಟ್ಕೊಂಡು ಆರಾಮಾಗಿ ತಗೊಂಡೋಗ್ಬಿಟ್ಟು ನಾವೀಗ ಒಂದು ಹೆಚ್ಚಾಗಿ ಒಂದು 150 ಕ್ಯಾನ್ ಬೆಲ್ಲ ಬೆಳೆದಿದ್ದೀವಿ. ಆ ಬೆಲ್ಲ ಆಲಮನೆಯಿಂದ ತರಬೇಕು ಅಂದ್ರೆ ಆ ಜನ ಬೇಕು. ಇದಕ್ಕೇನಿಲ್ಲ, ಇದನ್ನ ಹಾಕೊಂಡು ಬಂದು ತಂದು ಇಲ್ಲಿ ಮನೆಗೆಲ್ಲ ತಂದು ಇಟ್ಬಿಡ್ತೀವಿ. ಆ ಥರ ಕೆಲಸಗಳಿಗೆ ಭಾರಿ ಅನುಕೂಲ ಆಗತ್ತೆ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇದನ್ನ ತಗೊಂಡೋಗಕ್ ಆಗಲ್ಲ. ಟ್ರ್ಯಾಕ್ಟರ್ನೆಲ್ಲ ಕನಿಷ್ಠ ಅಂದ್ರೆ ಒಂದು 10-15 ಕ್ವಿಂಟಲ್ ಇರಬೇಕು. ನೀವು ಒಂದು 4-5 ಕ್ವಿಂಟಲ್ಗೆ ಇದು ಆರಾಮಾಗಿ ತಗೊಂಡೋಗಿ ಆಮೇಲೆ ಮತ್ತೆ ಎಲ್ಲಿ ಬೇಕೋ ಅಲ್ಲಿ ತಿರ್ಸ್ಬೋದು, ಹೇಗ್ ಬೇಕೋ ತಗೊಂಡೋಗ್ಬೋದು. ಆ ಥರದ ಅನುಕೂಲ ತುಂಬಾ ಇದೆ ಇದರಲ್ಲಿ. ಒಟ್ಟಿನಲ್ಲಿ ನಾ ಹೇಳೋದಂದ್ರೆ ರೈತರಿಗೆ ಭಾರಿ ಅನುಕೂಲ ಇದೆ ಇದರಿಂದ. ಇನ್ನು ಮೇನ್ ಅಡ್ವಾಂಟೇಜ್ ಅಂದರೆ ನಾವು ಟ್ರ್ಯಾಕ್ಟ್ರಲ್ಲಿ ಯಾವಾಗೂ ಅಪಾಯ ಇದ್ದೇ ಇರುತ್ತೆ. ಟ್ರ್ಯಾಕ್ಟರ್ ನಾವು ತುಂಬ ಅಪಘಾತ ಆಗಿರೋದು, ಅದು ಈ ಹಳ್ಳಿನಲ್ಲಿ ನಮ್ಮ ಥರ ಟೆರೇನ್ ಇರೋ ಜಾಗದಲ್ಲಿ ರಿವರ್ಸ್ ಹೋಗೋಂಥದ್ದು ಇರ್ಬೋದು, ಅಥವಾ ಪಲ್ಟಿ ಹಾಕೋಂಥದ್ದು ಇರ್ಬೋದು. ಆ ಥರ ತುಂಬ ಅಪಾಯ ನೋಡ್ತಾ ಇರ್ತೀವಿ. ಬಟ್ ಇದರಲ್ಲಿ 1% ರಿಸ್ಕ್ ಇಲ್ಲ. ಯಾಕಂದರೆ ಒಂದು 10 ಮೀಟ್ರಿಗಿಂತ ದೂರದಲ್ಲೇ ನಾವು ನಾರ್ಮಲಿ ಆಪ್ರೇಟ್ ಮಾಡ್ತಾ ಇರ್ತೀವಿ. ಸೊ ರಿಸ್ಕ್ ಫ್ರೀ ಇದು. ನಮ್ಮ ಲೇಬರ್ಗಳಿಗಂತೂ ಇದೊಂಥರ ಫ್ರೆಂಡ್ ಥರ ಆಗಿದೆ. ಡೈಲಿ ಅವರೇ ಒಂದು 1 hour 2 hours ಚಾರ್ಜ್ಗೆ ಹಾಕ್ತಾರೆ. ಹೋಲ್ ಡೇ ಮತ್ತೆಲ್ಲೂ ಚಾರ್ಜ್ ಇಶ್ಯೂಸ್ ಬರಲ್ಲ. 8 hours ಆರಾಮಾಗಿ ಯೂಸ್ ಮಾಡ್ಬೋದು ಫುಲ್ ಚಾರ್ಜ್ ಆದಾಗ. ನಮಗಿದು ವರ್ತ್ ಅಂತ ಅನಿಸಿದೆ. ನಾವು ಹಾಕಿರೋ ದುಡ್ಡು ನನ್ನ ಪ್ರಕಾರ ರಿಕವರ್ ಆಗಿದೆ. ನಾರ್ಮಲಿ ಏನಾಗುತ್ತೆ, ನಾವು ತುಂಬ ಸೇಲ್ಸ್ಗಳಲ್ಲಿ ನೋಡಿದ್ದೀವಿ, ಸೇಲ್ಸ್ಗೆ ಮಾರ್ಕೆಟಿಂಗ್ ಮಾಡ್ತಾರೆ, ಅದಾದಮೇಲೆ ಪೋಸ್ಟ್ ಸೇಲ್ಸ್ ಸರ್ವಿಸ್ ಇರಲ್ಲ. ಇದು ಎಕ್ಸೆಪ್ಷನ್. ನಾವೇ ಇಮ್ಯಾಜಿನ್ ಮಾಡಿರಲಿಲ್ಲ. ಯಾಕಂದರೆ ನಮ್ಮದು ಹಳ್ಳಿ, ಹೊಸನಗರದಿಂದ ನಾವು ಮಳೆಗಾಲದಲ್ಲೆಲ್ಲ 30 ಕಿಲೋಮೀಟರ್ ನಗರ ಮೇಲೆ ಬರಬೇಕು. ಸೊ ಇಮ್ಮಿಡಿಯೇಟಾಗಿ ನಮ್ಗೆ ಏನಾದ್ರು ರಿಕ್ವೆಸ್ಟ್ ಇದೆ, ಈ ಥರದ್ದಿದೆ ಅಂದರೆ 1 TAT 1 ಟರ್ನ್ ಡೇಸಲ್ಲಿ ಮಾರನೇ ದಿವಸನೇ ಬಂದು ಎಲ್ಲ ಇದು ಅಡ್ರೆಸ್ ಆಗಿದೆ. ಮತ್ತು ಬರೋದು ತುಂಬ ಕಮ್ಮಿ. ಮೇಂಟೆನೆನ್ಸ್ ಬರೋದು ವರ್ಷಕ್ಕೇನೋ 1 ಸಲ 2 ಸಲ ಯಾವ್ದು ಆ ಥರದ್ದು ಇದಿರ್ಬೋದು. ಸರ್ವಿಸ್ ತುಂಬ ಚೆನ್ನಾಗಿದೆ. ಮತ್ತು ಇನ್ಸ್ಟ್ರಕ್ಷನ್ನು ಇರ್ಬೋದು, ಸ್ಟಾರ್ಟಿಂಗ್ ಅವರೆಲ್ಲ ಹೇಳ್ಕೊಡೋಂಥದ್ದು ಇದು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅದೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾಕೆ ಈಗ ಮಾಡ್ರನ್ ಅಥವಾ ಆಟೋಮೇಷನಲ್ಲಿ ಈ ಥರದ್ದು ಯೂಸ್ ಮಾಡಬೇಕು ಅಂದರೆ, ಈಗ ಬ್ಯಾಟ್ರಿ ಆಪ್ರೇಟೆಡ್ ಇದೆ, ಫ್ಯೂಲ್ ಕಾಸ್ಟು ಆ ಥರದ್ದು ಅಡಿಷ್ನಲ್ ಇದಿರಲ್ಲ. ಎರಡನೇದಾಗಿ ಟೆಕ್ನಾಲಜಿ ತುಂಬ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ರಿಮೋಟ್ ಇರ್ಬೋದು, ಅಥವಾ 360 ಡಿಗ್ರಿ ಟರ್ನಿಂಗ್ ಇರ್ಬೋದು, ಆ ಥರದ್ದೆಲ್ಲ ಟೆಕ್ನಾಲಜಿ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಮತ್ತು ಇದನ್ನು ಅನ್ಲೋಡ್ ಮಾಡೋಂಥದ್ದು ಇರ್ಬೋದು. ಸೊ ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ. ಸೊ ನನ್ನ ಪ್ರಕಾರ ಇದು ಮಸ್ಟ್ ಬೈ. ಯಾರ್ಯಾರು ಆಟೋಮೇಷನ್ ಮಾಡಬೇಕು, ಲೇಬರ್ ಪ್ರಾಬ್ಲಮ್ ಇದೆ, ಮತ್ತು ಕೃಷಿನಲ್ಲಿ ಏನೋ ಒಂದಿಷ್ಟು ಸಾಧನೆ ಮಾಡಬೇಕು ಅಂತ ಯುವ ರೈತರೆಲ್ಲ ಇದ್ದೀರಿ, ಅಥವಾ ಟ್ರೆಡಿಷ್ನಲ್ ರೈತರೇ ಇರ್ಬೋದು, ಇದು ಒಂದು ನಿಮ್ಮ ಕೃಷಿನಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಮನೇಲಿ ಇರಬೇಕಾದಂಥ ಪ್ರಾಡಕ್ಟ್ ಇದು.